ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಇವತ್ತು ನನ್ನ ಮಗನಿಗೆ ರಜೆ ಇತ್ತು, ಹಾಗೆ ನಮ್ಮ ಮನೆಯವ್ರಿಗೂ ನೈಟ್ ಶಿಫ್ಟ್ ಇತ್ತು. ಅದಕ್ಕೆ ನಾನು ಸ್ವಲ್ಪ ಲೇಟಾಗಿದ್ದೀನಿ. 6:20ಗೆಲ್ಲ ನಾನು ಎದ್ದಿದ್ದೆ. ಹಾಗೆ ನಾನು ಹಿಂದಿನ ದಿನ ಮಲ್ಟಿಗ್ರೇನ್ ದೋಸೆ ಮಾಡೋಣ ಅಂಥೇಳಿ ನಾನಿಲ್ಲಿ ಎಲ್ಲ ಐಟಮ್ಸ್ಗಳನ್ನ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ 4 ಮೆಂಬರ್ಸಿಗಾಗುವಷ್ಟು ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಬಟಾಣಿ ಕಾಳು ಹಾಗೆ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ನೀವು ಮನೇಲಿ ಏನೇನಿರುತ್ತೋ ಎಲ್ಲ ಥರದ ಗ್ರೇನ್ಗಳನ್ನು ನೀವು ಯೂಸ್ ಮಾಡ್ಬೋದು, ಬೇಳೆಕಾಳುಗಳನ್ನು. ಈಗ ಹೆಸರು ಬೇಳೆ ಹಾಕಿದ್ದೀನಿ ಮತ್ತು ಕಡಲೆಬೇಳೆ ಹಾಕಿದ್ದೀನಿ, ಹಾಗೆ ಉದ್ದಿನಬೇಳೆ ಹಾಕಿದ್ದೀನಿ. ಅಂಗಡಿಯಿಂದ ತಂದು ಮಾಡೋಕ್ಕಿಂತ ಮನೆಯಲ್ಲೇ ಮಾಡೋದು ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನು ಕಡಲೆಕಾಳನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ, ಹಾಗೆ ಮೊಸರು ದಾಲನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ತೊಗರಿಬೇಳೆಯನ್ನು ಹಾಕ್ಬೋದು, ಬಟ್ ನಾನಿಲ್ಲಿ ತೊಗರಿಬೇಳೆ ಯೂಸ್ ಮಾಡ್ತಾಯಿಲ್ಲ. ಇದನ್ನು 2-3 ಬಾರಿ ಚೆನ್ನಾಗಿ ತೊಳೆದು ರಾತ್ರಿ ನೆನೆಸಿಡಬೇಕು. ನಂತರ ಬೆಳಗ್ಗೆ ಇದನ್ನು ಚೆನ್ನಾಗಿ ಎಗೇನ್ 2-3 ಬಾರಿ ತೊಳ್ಕೊಬೇಕು. ತೊಳ್ಕೊಂಡಾದಮೇಲೆ ಇದಕ್ಕೆ ನಾನೀಗ ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಬೋದು. ನಾನು ಮಕ್ಕಳು ತಿನ್ನೋದ್ರಿಂದ ಓನ್ಲಿ 2 ಚಿಲ್ಲೀಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಹಾಕಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದೆಲ್ಲ ಹಾಕೋದ್ರಿಂದ. ಹಾಗೆ ಸ್ವಲ್ಪ ಜೀರಿಗೆನೇ ಹಾಕ್ತಾಯಿದ್ದೀನಿ. ಜೀರಿಗೆ ಜೊತೆಗೆ ನೀವು ಸೋಂಪನ್ನು ಆ್ಯಡ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ಬೇಕು. ಇದು ನಾನಿಲ್ಲಿ 2 ಟೀ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ಇದನ್ನು ರುಬ್ಬಿಟ್ಟು ಹಾಗೆ ಮಾಡ್ಕೊಬೋದು. ಇದು ನಿಮ್ಮ ರಾತ್ರಿ ಇಡೀ ಇಡಬೇಕು ಅಂತೇನೂ ಇಲ್ಲ, ಇದು ತುಂಬ ಚೆನ್ನಾಗೂ ಬರುತ್ತೆ ಕೂಡ. ಈಗ ನಾನು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಈಗ ಇಟ್ಟಿದ್ದೀನಿ. ನಾವೀಗ ದೋಸೆಗೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಹುರಿಗಡಲೆ ಮತ್ತು ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ಹುರಿಗಡಲೆ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಉಪ್ಪು, ಸ್ವಲ್ಪ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನಾನು ಚಟ್ನಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸಾಂಬಾರು ಮಾಡ್ಕೊಳ್ಳಲಿಕ್ಕೆ ಹೆಸರುಬೇಳೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆ ಟೊಮೊಟೊ ಹಾಕ್ತಾಯಿದ್ದೀನಿ. ಇದು ತುಂಬ ಈಸಿಯಾಗಿ ಮತ್ತು ಬೇಗನೆ ಮಾಡ್ಕೊಬೋದು ಈ ರೆಸಿಪಿನ. ಈಗ ನಾನು ಟೊಮೊಟೊನ ತೊಳೆದು ಇದನ್ನು 3 ಭಾಗ ಮಾಡಿ ಹಾಕ್ತಾಯಿದ್ದೀನಿ. ಈಗ ಕೈಯಲ್ಲೇ ಕೊಯ್ದುಬಿಟ್ಟು ತುಂಬ ಕೇರ್ಫುಲ್ಲಾಗಿರಬೇಕು. ಇದು ಅಭ್ಯಾಸ ಇದ್ದರೆ ಮಾತ್ರ ಕೈಯಲ್ಲಿ ಕೊಯ್ಬೇಕು, ಇಲ್ಲ ಅಂತ ಅಂದರೆ ವೆಜಿಟೇಬಲ್ ಕಟರ್ನಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಹಾಗೆ ಈಗ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ಮಾಡ್ಕೊಬೋದು ಈ ಸಾಂಬಾರನ್ನ. ನನಗೆ ನನ್ನ ಮಗನಿಗೆ ಇಬ್ಬರಿಗೂ ಹುಷಾರಿಲ್ಲ ಅವರಿಗೆ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಅದಕ್ಕೆ ಈಗ ಬೇಗನೆ ಅಡುಗೆನೂ ಕೂಡ ಮಾಡಿಟ್ಟು ಹೋಗೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಈ ರೀತಿ ಟೊಮೊಟೊನ 3 ಭಾಗ ಮಾಡಿ ಹಾಕೋದ್ರಿಂದ ಅಥವಾ 2 ಭಾಗ ಮಾಡಿ ಹಾಕೋದ್ರಿಂದ ನಮಗೆ ಈ ಸುಲಭವಾಗಿ ಇದ್ರ ಮೇಲೆ ಸಿಪ್ಪೆನ ಆರಾಮಾಗಿ ತಗೊಬೋದು. ಹಾಗೆ ಇದು ಕಟ್ಟಿಂಗ್ ಟೈಮ್ ಕೂಡ ಉಳಿಯುತ್ತೆ ಅಂತಲೇ ಹೇಳ್ಬೋದು. ಅಡುಗೆನ ಯಾವಾಗಲೂ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳೋಕ್ಕೆ ರೆಡಿ ಮಾಡಬೇಕು. ಯಾವಾಗಲೂ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಲಿಕ್ಕೆ ಹೋಗಬಾರ್ದು. ಅದೇ ಟ್ರಿಕ್ನೇ ನಾನು ಫಾಲೋ ಮಾಡೋದು. ಹಾಗೆ ಇದಕ್ಕೆ ನಾನೀಗ ಜೀರಿಗೆ ಪುಡಿ, ಹಾಗೆ ಕೊತ್ತಂಬರಿ ಪುಡಿ ಮತ್ತು ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನವನ್ನು ಹಾಕ್ತಾಯಿದ್ದೀನಿ. ಹಾಗೆ ಚಟ್ನಿ ಮಾಡಿದ್ದು ಸ್ವಲ್ಪ ನೀರಿತ್ತು ಜಾರಲ್ಲಿ, ಆ ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದೆಲ್ಲ ಸ್ಮ್ಯಾಶ್ ಮಾಡಿ ಈಗ ನಾನು ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಅಂತ ಇಟ್ಟಿದ್ದೀನಿ. ತೊಗರಿಬೇಳೆ, ಉದ್ದಿನಬೇಳೆ ಮತ್ತು ಜೀರಿಗೆ ನಾನು ಒಂದೇ ಬಾಕ್ಸಲ್ಲಿ ಹಾಕಿಟ್ಕೊತೀನಿ. ಅದರಿಂದ ಬೇಗನೆ ಕ್ವಿಕ್ಕಾಗಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಇಂಗು ಹಾಕಿ ನಾನೀಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ತೊಗರಿಬೇಳೆಗಿಂತ ಹೆಸರುಬೇಳೆ ತುಂಬ ಒಳ್ಳೆಯದು, ತಂಪು ಕೂಡ. ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ಹಾಗೆ ನಾನೀಗ 1 ವಿಷಲನ್ನ ಹಾಕಿಸ್ಲಿಕ್ಕೆ ಇಟ್ಟಿದ್ದೀನಿ, ಚೆನ್ನಾಗಿ ಬೇಯುತ್ತೆ ಅಂತಲೂ ಕೂಡ. ಇಲ್ಲಿ ಟೀನೂ ರೆಡಿಯಾಗಿದೆ. ನನ್ನ ಮಕ್ಕಳು ಇಬ್ಬರು ಎದ್ದಿದ್ದಾರೆ. ನನ್ನ ದೊಡ್ಡ ಮಗ ತುಂಬ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವನು ಆಲ್ಮೋಸ್ಟ್ ಎಲ್ಲ ಹೆಲ್ಪ್ ಮಾಡಿಕೊಡ್ತಾನೆ ನನಗೆ. ಬೆಳಗ್ಗೆ ಎದ್ದು ಬೆಡ್ಡೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಬರ್ತಾನೆ. ಆ್ಯಕ್ಚುಲಿ ಕೆಲಸ ಕಲಿಯೋದ್ರಿಂದ ಏನು ತಪ್ಪಿಲ್ಲ, ಅವರಿಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಯಾರ ಮೇಲೂ ಡಿಪೆಂಡ್ ಆಗೋ ನೆಸೆಸಿಟಿ ಇರೋಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಆಲ್ಮೋಸ್ಟ್ ಕೆಲಸ ಎಲ್ಲ ಮಾಡ್ತಾನೆ. ಒಳ್ಳೆಯದು ಕೂಡ ಅದು ಮಾಡಿದ್ರೆ, ಕಲಿತ್ರೆ. ನಾನಿಲ್ಲಿ ಸಲಾಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ಹೆಚ್ಚಿ ಇದಕ್ಕೆ ಉಪ್ಪು ಹಾಕಿಟ್ಟಿದ್ದೀನಿ. ಹಾಗೆ ಮಾವಿನ ಹಣ್ಣು ಕೂಡ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ನೀವು ನೋಡ್ಬೋದು ಟೈಮು 7:55 ಆಗಿದೆ. 6:45ಇಂದ ನಾನೆಲ್ಲ ಸ್ಟಾರ್ಟ್ ಮಾಡಿದ್ದೆ. ನಾನು ಕೆಲಸ ಎಲ್ಲ ಮುಗಿಸಿ ಈಗ ನಾನು ಪೂಜೆ ಮಾಡ್ತಾಯಿದ್ದೀನಿ. 7:55 ಒಳಗೆ ನನ್ನ ಕೆಲಸ ಎಲ್ಲ ಮುಗಿದಿದೆ.
ಹಾಗೆ ಈಗ ನಾನು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ದೋಸೆ ಮೇಲೆ ಈ ಥರ ಈರುಳ್ಳಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ದೋಸೆ ಮಾಡುವಾಗ ಮನೆ ತುಂಬ ಉದ್ದಿನ ವಡೆ ಮಾಡ್ತಾಯಿದ್ದೀವೇನೋ ಅಥವಾ ಕಡಲೆಬೇಳೆ ವಡೆ ಮಾಡ್ತಾಯಿದ್ದೀವೇನೋ ಆ ರೀತಿಯಾದ ಒಂದು ಅರೋಮಾ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ದೋಸೆ ಯಾವುದೇ ಕಾರಣಕ್ಕೂ ತವಾಗೆ ಸ್ಟಿಕ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಕೆಲವೊಮ್ಮೆ ಅಕ್ಕಿ ದೋಸೆ ಮಾಡಿದಾಗ ಸ್ಟಿಕ್ ಆಗುತ್ತೆ, ಆ ರೀತಿ ಸ್ಟಿಕ್ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ನಾವೀಗ ಹೊರಟ್ವಿ ಹಾಸ್ಪಿಟ್ಲಿಗೆ. ಯಾಕೋ ಸಡನ್ನಾಗಿ ನನ್ನ ಎರಡೂ ಮಕ್ಕಳಿಗೂ ಕೂಡ ಜ್ವರ ಮತ್ತು ಶೀತ ಸ್ಟಾರ್ಟ್ ಆಗಿದೆ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋಗಿ ಬರ್ತಾ ಇದ್ದೀವಿ. ಚೆನ್ನಾಗೇ ಇದ್ದರೂ ಸಡನ್ನಾಗಿ ಸ್ಟಾರ್ಟ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ನಾನು ಡಸ್ಟ್ಬಿನ್ನಿಗೆ ಕಸ ಹಾಕಲಿಕ್ಕೆ ಅಂತ ಬರ್ತಾಯಿದ್ದೀನಿ. ಈಗ ಒಂದು 5-6 ಬಿಲ್ಡಿಂಗ್ಗಳಿಗೆ ಈ ಥರ ಡಸ್ಟ್ಬಿನ್ಗಳನ್ನು ಇಟ್ಟಿರ್ತಾರೆ. ನಾವು ವ್ಯಾನಿಗೆ ಕಾಯಬೇಕು ಆ ಥರ ಎಲ್ಲ ನೆಸೆಸಿಟಿ ಇರೋಲ್ಲ, ಇಲ್ಲೇ ಹಾಕಿದರೆ ಬಂದು ತಗೊಂಡು ಹೋಗ್ತಾರೆ. ತುಂಬ ಕ್ಲೀನಾಗೂ ಮೇಂಟೈನ್ ಮಾಡ್ತಾರೆ. ಹಾಗೆ ಈ ಡಸ್ಟ್ಬಿನ್ಗಳನ್ನು ಕೂಡ ವೀಕ್ಲಿ ಒಂದು 2-3 ಬಾರಿ ಎಲ್ಲ ವಾಶ್ ಮಾಡಿ ಅದನ್ನು ಫೋಟೋ ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. AC ಫ್ಯಾನು ಇಲ್ಲದೆ ಇಲ್ಲಿ ಇರೋಕ್ಕಾಗೋದೇ ಇಲ್ಲ, ಅಷ್ಟು ಬಿಸಿಲಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಉಡುಪಿ ಹೋಟೆಲ್ ಕಾಣ್ತಾ ಇದೆ. ಉಡುಪಿ ಅನ್ನಪೂರ್ಣ ಇಲ್ಲಿ ತುಂಬ ಫೇಮಸ್ ಇದೆ ಹೋಟೆಲು. ಅಲ್ಲೆಲ್ಲ ಕನ್ನಡದವ್ರು ಇರ್ತಾರೆ, ಹೋದಾಗೆಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ ಕೂಡ. ಈಗ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಭದ್ರಾ ಅಲ್ಸಮ ಅಂತ ಒಂದು ಹಾಸ್ಪಿಟಲ್ ಇದೆ, ಪ್ರೈವೇಟ್ ಹಾಸ್ಪಿಟಲು. ನಮಗೆ ಕಂಪ್ನಿ ಕಡೆಯಿಂದನೇ ಇನ್ಶೂರೆನ್ಸ್ ಎಲ್ಲ ಕಾರ್ಡ್ ಇರುತ್ತೆ. ನಮ್ಮದು ಇನ್ಶೂರೆನ್ಸ್ ಕಾರ್ಡ್ಗಳನ್ನು ಎವ್ರಿ 6 ಮಂತ್ಸ್ ಒನ್ಸ್ ರಿನ್ಯೂವಲ್ ಮಾಡಿ ಕೊಡ್ತಾರೆ. ನಾವೀಗ ಹಾಸ್ಪಿಟ್ಲ್ ಹತ್ರ ಬರ್ತಾ ಇದ್ದೀವಿ. ಇದು ಪ್ರೈವೇಟ್ ಹಾಸ್ಪಿಟ್ಲ್ ಆಗಿರುತ್ತೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಇನ್ನೂ ಸ್ವಲ್ಪ ದೂರ ಹೋಗಬೇಕು. ನಮ್ಮ ಕಾರ್ಡ್ಗಳನ್ನು ಎಲ್ಲ ಕಡೆ ಅಕ್ಸೆಪ್ಟ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಬಟ್ ಇದು ನಮ್ಮ ಮನೆಗೆ ಸ್ವಲ್ಪ ನಿಯರ್ ಬೈ ಇದೆ ಅಂಥೇಳಿ ಇಲ್ಲಿಗೆ ಬರ್ತೀವಿ. ಹಾಗೆ ಮೊದಲಿಂದನೂ ಮಕ್ಕಳಿಗೆಲ್ಲ ಇಲ್ಲೇ ತೋರಿಸಿರೋದ್ರಿಂದ ಇಲ್ಲೇ ಬರ್ತೀವಿ. ಇಲ್ಲಿ ಮೇಡಮ್ ಒಬ್ಬರು ಇದ್ದಾರೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಜೆಂಟ್ಸ್ ಡಾಕ್ಟ್ರು ಒಬ್ಬರು ಇದ್ದಾರೆ, ಬಟ್ ಅವ್ರ ಹತ್ರ ಹೋಗೋದು ನಾವು ಕಮ್ಮಿ. ಇಲ್ಲೇ ಮೇಡಮ್ ಹತ್ರನೇ ತುಂಬ ವರ್ಷದಿಂದ ಹೋಗ್ತಾ ಇರೋದು. ನೀವು ಇಲ್ಲಿ ನೋಡ್ಬೋದು, ವೀಕೆಂಡ್ ಆಗಿರೋದ್ರಿಂದ ಸ್ಯಾಟರ್ಡೆ ಜನ ಅಷ್ಟೊಂದಿಲ್ಲ, ಅದಕ್ಕೆ ಬೇಗ ಆಗತ್ತೆ ಅಂತ ಹೇಳಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಫಸ್ಟ್ ಫ್ಲೋರಲ್ಲಿ ಗೈನಿಕು ಮತ್ತು ಪೀಡಿಯಾಟ್ರಿಷಿಯನ್ನು, ನ್ಯೂಮರಾಲಜಿಸ್ಟು ಎಲ್ಲ ಇರ್ತಾರೆ. ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಡಾಕ್ಟ್ರ್ ಹೆಸರು ಬಂದುಬಿಟ್ಟು ಜಿಶಾ ಜೋಸೆಫ್ ಅಂತ. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ತುಂಬ ಬೇಗನೂ ಕೂಡ ಗುಣ ಆಗುತ್ತೆ ಮಕ್ಕಳಿಗೆ. ಇಲ್ಲಿ ನನ್ನ ಮಕ್ಕಳಿಬ್ಬರು ಆಟ ಆಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಿತಾಪತಿ ಏನು ಮಾಡ್ತಾ ಇದ್ದಾನೆ ಅಂತ. ಮೇಡಮ್ ಸ್ವಲ್ಪ ಮೆಡಿಸನ್ ಬರ್ಕೊಟ್ರು, ಅದನ್ನೆಲ್ಲ ನಾನು ತೊಗೊಳ್ಲಿಕ್ಕೆ ಅಂತ ಫಾರ್ಮಸಿ ಬಂದೆ. ತೊಗೊಂಡು ನಾನೀಗ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ರಿಸೆಪ್ಷನ್ ಮತ್ತು ವೆಯ್ಟಿಂಗ್ ಏರಿಯಾ ಇದೆ. ನೀವು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ವ್ಲಾಗ್ ಹೇಗಿತ್ತು ಅಂತ ತಿಳಿಸಿ. ನಾವೀಗ ವಾಪಸ್ ಹೊರಡ್ತಾ ಇದ್ದೀವಿ. ನೀವಿಲ್ಲಿ ನೋಡ್ಬೋದು, ಹಕ್ಕಿಗಳಿಗೆಲ್ಲ ನೀರು ಮತ್ತು ಫುಡ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಈ ಥರನೇ ಎಲ್ಲ ಕಡೆಯೂ ಇಡ್ತಾ ಇರ್ತಾರೆ. ಹಾಗೆಯೇ ಎಲ್ಲ ಜನಗಳಿಗೂ ಕೂಡ ಅಲ್ಲಲ್ಲಿ ಫ್ರಿಜ್ಗಳನ್ನು ಇಟ್ಟು ವಾಟರ್ ಬಾಟಲ್ಗಳನ್ನು ಇಡ್ತಾ ಇರ್ತಾರೆ. ಇಲ್ಲೇ ಹಾಸ್ಪಿಟ್ಲಿಗೆ ನಿಯರ್ ಬೈ ಇದೆ ಪೆಟ್ರೋಲ್ ಬಂಕು, ಅದಕ್ಕೆ ನಾವು ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಬಂದ್ವಿ. ಇಂಡಿಯಾಗೂ ಮತ್ತು ಇಲ್ಲಿಗೆ ತುಂಬ ವ್ಯತ್ಯಾಸ ಇದೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟಲ್ಲೆಲ್ಲ. ನಮಗಿಲ್ಲಿ 239 ಪೈಸೆಗೆಲ್ಲ 1 ಲೀಟ್ರ್ ಪೆಟ್ರೋಲ್ ಸಿಗುತ್ತೆ. ಬಟ್ ಇಂಡಿಯಾದಲ್ಲಿ 111 ರೂಪಾಯಿನೇ ಇದೆ ಈಗ. ಇಲ್ಲಿ ನಾವು 5 ರಿಯಲ್ಸಿಗೆ ನಿಯರ್ಲಿ 20 ಲೀಟರ್ಸಷ್ಟು ಪೆಟ್ರೋಲ್ನ ತೊಗೊಂಡ್ವಿ. ಬಟ್ ಇಂಡಿಯಾದಲ್ಲಾದರೆ 20 ಲೀಟರ್ಸ್ಗೆ ನಿಯರ್ಲಿ 2225 ಏನೋ ಆಗುತ್ತೆ. ಬಟ್ ಇಲ್ಲಿ 1225 ಆಯಿತು. ತುಂಬ ಕಮ್ಮಿಗೂ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ನೀರಿನ ರೇಟ್ ಮಾತ್ರ ತುಂಬ ಹೈಯೆಸ್ಟ್ ಇದೆ. ಯಾಕಂತ ಅಂದರೆ ತುಂಬ ಬಿಲ್ ಬರುತ್ತೆ ನೀರೆಲ್ಲ ನಾವು ಖರ್ಚು ಮಾಡಿದ್ದು. ಇಲ್ಲಿ ಪೆಟ್ರೋಲ್ ಮತ್ತು ಕರೆಂಟ್ಗಿಂತ ನೀರಿಗೆ ತುಂಬ ಬಿಲ್ ಮಾಡ್ತಾರೆ. ನೋಡ್ಬೋದು ನೀವು ಇಲ್ಲಿ. ನಾವು 5 ರಿಯಲ್ಸ್ಗೆ 20 ಲೀಟರ್ಸಷ್ಟು ನಮಗೆ ಪೆಟ್ರೋಲ್ ಬಂದಿದೆ. ಮನೆಗೆ ಬಂದ್ವಿ, ಮಧ್ಯಾಹ್ನ ಆಗಿತ್ತು. ನಾನು ಊಟಕ್ಕಂತ ಹೇಳಿ ರಾಯ್ತ ರೆಡಿ ಮಾಡಿದ್ದೀನಿ. ಹಾಗೆ ಮ್ಯಾಂಗೋನು ಕೂಡ ನೀರಲ್ಲಿ ಹಾಕಿಟ್ಟಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಹೆಚ್ಚಿ ಇಟ್ಟಿದ್ದೀನಿ.
ಹಾಗೆ ಊಟ ಸಿಂಪಲ್ಲಾಗಿ ಬೇಳೆ ಸಾರು ಮಾಡಿದ್ನಲ್ಲ ಅದು ಇದೆ. ಹಾಗೆ ಸ್ವಲ್ಪ ಚಟ್ನಿ ಮಾಡಿದ್ದೆ. ವಡೆ ಪಾರ್ಸೆಲ್ ತಂದಿದ್ದರು. ಮಕ್ಕಳಿಗೆ ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಥ್ರೋಟಲ್ಲಿ ಅಂತ ಹೇಳಿ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದರು. ಅದನ್ನೆಲ್ಲ ಮೆಡಿಸನ್ ಹಾಕಿ ಅವ್ರು ಸ್ವಲ್ಪ ಹೊತ್ತು ಮಲ್ಕೊಂಡ್ರು. ಸಂಜೆ ಮೇಲೆ ನಾವೀಗ ಸ್ವಲ್ಪ ವಾಕಿಂಗ್ ಅಂತ ಬಂದ್ವಿ. ಇಲ್ಲಿ ನೋಡ್ಬೋದು ಸಮ್ಮರ್ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇದು ಈವ್ನಿಂಗ್ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ, ಅವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಆ್ಯಂಡ್ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.